SSLC ಗಣಿತ ವಿಷಯದ ವಿಡಿಯೋಗೆ ಸ್ವಾಗತ. ಆಲ್ರೆಡಿ ಒಂದು ಗಣಿತ ಕ್ವಶನ್ ಪೇಪರನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಇವತ್ತು ಇನ್ನೊಂದು ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ SSLC FA3 ಪರೀಕ್ಷೆಯನ್ನು ನಡೀತಾ ಇದ್ದಾವೆ. ಮುಂದೇನೂ ಕೂಡ ಇದೇ ವಾರದಲ್ಲಿ ಮಾಡ್ತಾರೆ. ಎಲ್ಲ ವಿಷಯಗಳಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಕೀ ಆನ್ಸರೊಂದಿಗೆ ಹಾಕಿದ್ದೀವಿ. ಸೊ ಇವತ್ತು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ನೋಡೋಣ. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 3 ಪ್ರಶ್ನೆ ಪತ್ರಿಕೆ ತರಗತಿ 10 ವಿಷಯ ಗಣಿತ ಅಂಕ 20 ಸಮಯ 45 ನಿಮಿಷ. ಫಸ್ಟ್ ಮೇನಲ್ಲಿರ್ತಕ್ಕಂಥದ್ದು 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಒಂದನೇದು ಈ ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ 4/3. ಎರಡನೇದು ಈ ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸೋ ರೇಖೆಗೆ ಏನಂತ ಕರೀತಾರೆ ಅಂತ ಕೇಳಿದ್ರು. ವೃತ್ತಛೇದಕ ಅಂತ ಕರೀತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3 ಇಲ್ಲಿನೂ ಕೂಡ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ರು. ಸೊ ಒಟ್ಟಾರೆ ಆ ಬೆಲೆಗಳನ್ನು ಕಂಡುಹಿಡಿದಾಗ ಎಷ್ಟಾಗ್ತದಪ್ಪ ಅಂದರೆ ಟ್ರಿಗ್ನೋಮೆಟ್ರಿ ತ್ರಿಕೋನ ಮಿತಿಯ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. 1 ಅನ್ನೋತಿತ್ತು. ಸೊ ಅದನ್ನು ಚೆನ್ನಾಗಿ ನೀವೇನು ಮಾಡ್ಕೊಡ್ರಿ ನೋಡ್ಕೊಡ್ರಿ. 4ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಓ ವೃತ್ತ ಕೇಂದ್ರ ಉಳ್ಳ ವೃತ್ತದಲ್ಲಿ ಎಸಿಯ ವೃತ್ತ ಸ್ಪರ್ಶಕ ಎಯು ಸ್ಪರ್ಶಬಿಂದು OC 4 ಸೆಂಟಿಮೀಟರ್, ಕೋನ ACO 30 ಡಿಗ್ರಿ ಆದಾಗ ತ್ರಿಜ್ಯದ ಉದ್ದ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಸೊ ಒಟ್ಟು ತ್ರಿಜ್ಯದ ಉದ್ದ ಎಷ್ಟು ಬರ್ತದಪ್ಪ ಅಂದ್ರೆ OA ಅಂತಕ್ಕಂಥದ್ದು 2 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಸೊ ಇದು ಕೂಡ ಏನು ಮಾಡಿದ್ದಾರೆ, 1 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 2 ಅಂಕದ ಪ್ರಶ್ನೆಗೆ ಹೋಗೋಣ. ಏನು ಕೇಳಿದ್ದಾರೆ ಪ್ರಶ್ನೆ? ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಬಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದರೆ ಈ ಚಿತ್ರದಲ್ಲಿ ತ್ರಿಭುಜ OABಯಲ್ಲಿ ಕೋನ A 90 ಡಿಗ್ರಿ ಅದ. ಪೈಥಾಗೋರಸ್ ಪ್ರಮೇಯ ಹಾಕೋದು OB² = OA² + AB². ದತ್ತಾಂಶಗಳನ್ನು ಹಾಕಿದಾಗ ಸೊ ಒಟ್ಟು ನಮಗೆ ಎಷ್ಟು ಬರ್ತದಪ್ಪ ಅಂತಂದರೆ SOA 3 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಚೆನ್ನಾಗಿ ಸ್ಟೆಪ್ಸ್ಗಳನ್ನು ನೋಡಿಕೊಂಡು ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರಿ. ಇನ್ನು ಇದು ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥದ್ದು ಸಾಧಿಸಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದನ್ನು ಕೂಡ ಪಾಸ್ ಮಾಡ್ತೀನಿ. ಒಂದಂತರೂ ಕೂಡ ನಿಮಗೆ 2 ಮಾರ್ಕ್ಸ್ಗೆ ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ಸ್ ಬಂದೇ ಬರ್ತದೆ. ಸೊ ಇದನ್ನು ಕೂಡ ಸಾಧಿಸಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಇದನ್ನು ಕೂಡ ನೀವು ಪ್ರಿಪೇರ್ಗಳನ್ನು ಮಾಡಬೇಕು. ಸೇಮ್ ಟ್ರಿಗ್ನೋಮೆಟ್ರಿ ತ್ರಿಕೋನ ಮಿತಿಯ ಮೇಲೆ ಇರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ ಇತ್ತು. ಕಾಸ್ ಮತ್ತು ಟೀಟಾ ಈ ಥರಗಳ ಮೇಲೆ ಪ್ರಶ್ನೆಗಳಿದ್ದಾವೆ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡ್ಕೊಳ್ಬೋದು, ಉತ್ತರಗಳನ್ನು ಪಾಸ್ ಮಾಡಿ ನೋಡ್ಕೊಳ್ರಿ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಪ್ರಮೇಯ ಇದೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರ್ತವೆ ಅಂತ ಸಾಧಿಸಿ. ಸೊ ಅಲ್ಲಿ ದತ್ತನೆ ಇದೆ. ಓ ವೃತ್ತ ಕೇಂದ್ರ, ಪಿ ಬಾಹ್ಯ ಬಿಂದು, PA ಮತ್ತು PBಗಳು ಬಾಹ್ಯ ಬಿಂದು, P ನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳೇ ಆಗಿದ್ದಾವೆ. ಸಾಧನೀಯ PA = PB. ರಚನೆ OA, OB ಮತ್ತು OPಗಳನ್ನು ಸೇರಿಸಬೇಕು. ಆವಾಗ ನಾವು ಸಾಧನೆಗಳನ್ನು ಏನು ಮಾಡ್ಬೋದು, ಬರಿಬೋದು. ತ್ರಿಭುಜ OAP ಮತ್ತು ತ್ರಿಭುಜ OBPಗಳಲ್ಲಿ OA = OB ಅಂದರೆ ಇವು ಒಂದೇ ವೃತ್ತದ ತ್ರಿಜ್ಯಗಳು. OP = OP ಇವೆರಡು ಉಭಯ ಸಾಮಾನ್ಯ ಬಾಹುಗಳು. ಆವಾಗ ಕೋನ OAP ಮತ್ತು ಕೋನ OBP ಎರಡೂ 90 ಡಿಗ್ರಿ ಆಗ್ತಾವೆ. ತ್ರಿಭುಜ OAP ಮತ್ತು ಸರ್ವಸಮತೆ ತ್ರಿಭುಜ OBP ಇವೆರಡೂ ಕೂಡ ಏನಾಗಿರ್ತಾವಪ್ಪ ಅಂದ್ರೆ ಲಂಬದ ಮೇಲೆ ವಿಕರ್ಣ ಬಾಹುವಿನ ಸಿದ್ಧಾಂತ ಆಗಿರ್ತಾವೆ. ಆಮೇಲೆ PA = PB ಅನ್ನೋದನ್ನು ನಾವೇನು ಮಾಡ್ಬೋದು, ಸಾಧಿಸ್ಬೋದು. ಇದು ಕೂಡ ತ್ರಿಕೋನ ಮಿತಿಯ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಚೆನ್ನಾಗಿ ನೋಡ್ಕೊಡ್ರಿ. ಇಲ್ಲಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿನೂ ಕೂಡ 5-6 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತವೆ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಈಸಿ ಅದ, ಬಟ್ ಕಾನ್ಸೆಪ್ಟ್ಗಳೇನಾಗಬೇಕು ನಿಮಗೆ ಗೊತ್ತಾಗಬೇಕು. ಓಕೆನಾ? ಇಷ್ಟು ಗೊತ್ತಾತಂದರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪರೀಕ್ಷೆಗಳಲ್ಲಿ ತಗೊಳ್ತೀರಿ. ಇನ್ನು ಲಾಸ್ಟ್ 4 ಮಾರ್ಕ್ಸ್ ಒಂದು ಕ್ವಶನ್ ಇದೆ. ಸೊ ಕ್ವಶನ್ಸ್ ಏನಿದೆ ನೋಡಿ. ಬಿರುಗಾಳಿಗೆ ಸಿಕ್ಕಿ ಒಂದು ಮರ ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿ ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತಂತೂ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿನೂ ಕೂಡ ಪರಿಹಾರ ಅಂತ ಬರಿಬೇಕು. ಸೊ ಪರಿಹಾರ ಬಂದಾಗ AC1 ಒಟ್ಟು ಮರದ ಎತ್ತರವಾಗಿದೆ ಮತ್ತು B ಬಿಂದುವಿನಲ್ಲಿ ಮುರಿದಿದೆ. ಒಟ್ಟು ಮರದ ಎತ್ತರ AC1 = AB + BC1 = AB + BC.
ಆವಾಗ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ 30 ಡಿಗ್ರಿ ಆಗ್ತದೆ. ಆವಾಗ ನಾವೇನು ಮಾಡ್ಬೋದಪ್ಪ ಅಂದರೆ ಸೊ ಈ ಒಂದು ಫಾರ್ಮುಲಾಗಳನ್ನು ಹಾಕಿ ಕಾಸ್ 30 ಡಿಗ್ರಿ ಇದೆ ನೋಡಿ, ಇದು ಒಂದು, ಆಮೇಲೆ ಸೈನ್ 30 ಡಿಗ್ರಿ, ಸೊ ಇವೆಲ್ಲ ಏನು ಮಾಡ್ಬೋದು ಹಾಕಿ ಉತ್ತರಗಳನ್ನು ಕಂಡುಹಿಡಿಬೋದು. ಆವಾಗ ನಮಗೆ ಎಷ್ಟು ಬರ್ತದೆ, ಎ ಬಿ 8/√3 ಬರ್ತದೆ. ಸೊ ಒಟ್ಟಾರೆ ಮರದ ಎತ್ತರ ಎಷ್ಟು ಬರ್ತದಪ್ಪ ಅಂದ್ರೆ 24/√3 ಮೀಟರ್ ಅಂತಕ್ಕಂಥದ್ದು ಬರ್ತದೆ. ಇಷ್ಟು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದಿತ್ತು. ಸೊ ಇದರ ಯೂಸ್ ಮಾಡಿಕೊಡ್ರಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಇದೇ ಮಾಡೆಲಲ್ಲಿನೂ ಕೂಡ ನಿಮಗೆ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಸಹಿತ ನೋಡಿ. ಓಕೆ, ಟೇಕ್ ಕೇರ್, ಬಾಯ್.